press the bell icon on the YouTube app and never miss another update. Hello students, so in this class in part 6 of the friction, so we'll go through exercises, friction, part 6. First one, I read the question, just listen. Fill in the blanks. A. Friction opposes the dash between the surfaces in contact with each other. Friction depends on the dash of surfaces. Friction produces dash. Sprinkling of powder on the carrom board dash. Sliding friction is dash than the static friction. ಈ ಥರ ಒಂದು 5 fill in the blanks ಕೊಟ್ಟಿದ್ದಾರೆ. we have to fill them. ಫಸ್ಟ್ ನೋಡಿ ಏನು ಹೇಳುತ್ತೆ ಒಂದರಲ್ಲಿ A. Friction opposes the dash between the surfaces in contact with each other. Suppose there are two surfaces, right, in contact with each other. When the friction comes, when there is the relative motion between the two objects, ಅಂದರೆ ಒಂದೇನಾದರೂ ಮೂವ್ ಆದರೆ ವಿತ್ ರೆಸ್ಪೆಕ್ಟ್ ಟು ಅದರ್, ಅಥವಾ ಇದು ಅದರ ರೆಸ್ಪೆಕ್ಟ್ ಆಗಿ ಮೂವ್ ಆದರೆ, ಯಾವುದಾದ್ರೂ ಒಂದು ಮೂವ್ ಆದರೆ ಅಥವಾ ಎರಡು ಮೂವ್ ಆದರೆ, if there is relative motion between the two objects in contact, then friction comes. What does friction will do? ಅದೇನು ಮಾಡುತ್ತೆ ಬಂದು, if there is moment of this object over this below surface, then there will be a friction. Then there will be friction, frictional force opposing the moment. You know, opposing the moment. ಇದು ಮೋಷನ್ ಈ ಕಡೆ ಆದರೆ ಫ್ರಿಕ್ಷನ್ ಆ ಕಡೆ ಇರುತ್ತೆ, ನಿಮಗೆಲ್ಲ ಗೊತ್ತಿರೋದು. ಹಾಗಾಗಿ the friction opposes the motion between the surfaces. ಏನು ಮೋಷನ್ ಅಥವಾ ರಿಲೇಟಿವ್ ಮೋಷನ್ ಅಂತ ಬರಿಬೋದು ನಾವು. ರಿಲೇಟಿವ್ ಮೋಷನ್, ರಿಲೇಟಿವ್ ಮೋಷನ್ ಹೇಗೆ ಬರಿಬೇಕು ಉತ್ತರ? ರಿಲೇಟಿವ್ ಮೋಷನ್ ಆರ್ ಮೋಷನ್, ಮೋಷನ್ ಆರ್ ರಿಲೇಟಿವ್ ಮೋಷನ್. ಬಿ ಏನಿದೆ, ಫ್ರಿಕ್ಷನ್ ಡಿಪೆಂಡ್ಸ್ ಆನ್ ದಿ ಡ್ಯಾಶ್ ಆಫ್ ಸರ್ಫೇಸಸ್. ಆ ಸರ್ಫೇಸ್ಗಳು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ? ನೇಚರ್ ಮೇಲೆ ಅಂತ ಹೇಳಿದ್ದೆ ನಾನು. ಸೊ ಫ್ರಿಕ್ಷನ್ ರಫ್ ಇದೆನೋ ಸ್ಮೂತ್ ಇದೆನೋ, ಐ ಮೀನ್ ಸರ್ಫೇಸ್ ರಫ್ ಇದೆನೋ ಸ್ಮೂತ್ ಇದೆನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಫ್ರಿಕ್ಷನ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ದಿ ಸರ್ಫೇಸಸ್. ಆ ಸರ್ಫೇಸ್ಗಳ ನೇಚರ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರಿಕ್ಷನ್ ಪ್ರೊಡ್ಯೂಸಸ್ heat, you know that, right? Suppose you just take your two palms and rub with each other vigorously, you just produce heat. Friction produces heat. Friction produces heat in the machinery parts, in the moving machinery parts, right? Therefore it produces heat. CNO, heat. D. Sprinkling of powder on the carrom board dash friction, decreases the friction, reduces the friction, minimizes the friction. ಯಾವ್ದಾದ್ರು ಬರೀಬಹುದು. ಕೇರಂ ಬೋರ್ಡ್ ಮೇಲೆ ಯಾಕೆ ಪೌಡರ್ ಹಾಕ್ತಾರಪ್ಪ? ಫ್ರಿಕ್ಷನ್ ಕಡಿಮೆ ಆಗಲಿ, ಪಾನ್ಗಳು ಬೇಗ ಸರಾಗೋ ಹೋಗ್ಲಿ ಅಂತಂದು. ಲೆಟ್ ದ ಪಾನ್ ಮೂವ್ ವೆರಿ ಸ್ಮೂತ್ಲಿ, ವೆರಿ ಈಸಿಲಿ when the friction is less. ಹಾಗೆ ಯಾವಾಗ ಫ್ರಿಕ್ಷನ್ ಲೆಸ್ ಆಗುತ್ತೆ? ನೀವು ಪೌಡರ್ ಹಾಕ್ಬೇಕು ಅವಾಗ. ಹಾಗಾಗಿ ಪೌಡರ್ ಮಿನಿಮೈಸಸ್ ಆರ್ ರೆಡ್ಯೂಸಸ್ ಫ್ರಿಕ್ಷನ್, ರೆಡ್ಯೂಸಸ್ ಅಂತ ಬರೀಬೇಕು. ರೆಡ್ಯೂಸಸ್ ದಿ ಫ್ರಿಕ್ಷನ್, ಕಡಿಮೆ ಮಾಡುತ್ತೆ. ಅಥವಾ ಮಿನಿಮೈಸ್ ಅಥವಾ ಡಿಕ್ರೀಸ್ ಯಾವುದಾದ್ರೂ ಬರೀಬಹುದು, ರೈಟ್? ಇ. ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಡ್ಯಾಶ್ ದ್ಯಾನ್ ದಿ ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಲೈಡಿಂಗ್ ಫ್ರಿಕ್ಷನ್ ನೋಡಿ ನಾನು ಹೇಳಿದ್ದೆ, ಫಸ್ಟ್ ಯಾವ್ದು ಬರುತ್ತೆ? ಫಸ್ಟ್ ಯಾವುದು ಜಾಸ್ತಿ ಇರುತ್ತೆ? ಸ್ಟ್ಯಾಟಿಕ್ ಇರುತ್ತೆ, ಆಮೇಲೆ ಸ್ಲೈಡಿಂಗ್ ಇರುತ್ತೆ, ಆಮೇಲೆ ರೋಲಿಂಗ್ ಇರುತ್ತೆ, ಆಮೇಲೆ ರೋಲಿಂಗ್ ಇರುತ್ತೆ. ಇಲ್ಲಿ ಯಾರು ಜಾಸ್ತಿ? ಸ್ಟ್ಯಾಟಿಕ್ ಜಾಸ್ತಿ. ಅವ್ರು ಹೆಂಗೆ ಹೇಳಿದರೆ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಡ್ಯಾಶ್ ದ್ಯಾನ್ ದಿ ಸ್ಟ್ಯಾಟಿಕ್ ಫ್ರಿಕ್ಷನ್, ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಲೆಸ್ ದ್ಯಾನ್ ದಿ ಸ್ಟ್ಯಾಟಿಕ್ ಫ್ರಿಕ್ಷನ್. ಹಾಗಾಗಿ ಲೆಸ್ ಅಂತ ಬರೀರಿ ಅಷ್ಟೇ. ಏನು ಫಿಲ್ಲಿಂದ ಮೇಲೆ ಏನು ಬರಬೇಕು? ಲೆಸ್ ಅಂತ ಬರೀಬೇಕು. ಅವ್ರಿಗೆ ಕೇಳ್ಬೋದು, ರೋಲಿಂಗ್ ಫ್ರಿಕ್ಷನ್ ಈಸ್ ಡ್ಯಾಶ್ ದ್ಯಾನ್ ದಿ ಸ್ಲೈಡಿಂಗ್ ಫ್ರಿಕ್ಷನ್, ಲೆಸ್ ದ್ಯಾನ್ ದಿ ಸ್ಲೈಡಿಂಗ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಡ್ಯಾಶ್ ದ್ಯಾನ್ ದಿ ರೋಲಿಂಗ್ ಫ್ರಿಕ್ಷನ್, ಮೋರ್ ದ್ಯಾನ್ ದಿ ರೋಲಿಂಗ್ ಫ್ರಿಕ್ಷನ್. ಹೆಂಗಾರು ಜಂಬಲ್ಡಾಗಿ ಮಾಡಿ ಏನಾರು ಕೇಳ್ಬೋದು, ಉಲ್ಟಾ ಪಲ್ಟಾ ಕೇಳ್ಬೋದು, ರೈಟ್?
ಸುಮ್ಮನೆ ಕಾನ್ಸೆಪ್ಟ್ ಗೊತ್ತಿರಲಿ ಅಂತ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. Second one. 4 children were asked to arrange forces due to rolling, static and sliding frictions in a decreasing order. Their arrangements are given below. Choose the correct arrangement. ಒಂದು 4 ಮಕ್ಕಳಿದ್ದಾರೆ, ಅವರಿಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ಟೀಚರ್. ಏನಂತ ಕೇಳಿದರೆ, ಈ 3 ಫ್ರಿಕ್ಷನ್ ಇದಾವಲ್ಲಪ್ಪ, ಸ್ಲೈಡಿಂಗು, ಸ್ಟ್ಯಾಟಿಕ್, ರೋಲಿಂಗು, ಅವುಗಳನ್ನ ಕರೆಕ್ಟಾಗಿ ಅರೇಂಜ್ ಮಾಡಿ ಅಂತ ಕೇಳಿದ್ದಾರೆ. 4 ಜನ ಒಂದು ಅರೇಂಜ್ಮೆಂಟ್ ಕೊಟ್ಟಿದ್ದಾರೆ. ಒಬ್ಬರು ರೋಲಿಂಗ್ ಸ್ಟ್ಯಾಟಿಕ್ ಸ್ಲೈಡಿಂಗ್, ರೋಲಿಂಗ್ ಸ್ಲೈಡಿಂಗ್ ಸ್ಟ್ಯಾಟಿಕ್, ಸ್ಟ್ಯಾಟಿಕ್ ಸ್ಲೈಡಿಂಗ್ ರೋಲಿಂಗ್, ಸ್ಲೈಡಿಂಗ್ ಸ್ಟ್ಯಾಟಿಕ್ ರೋಲಿಂಗ್, ಡಿಕ್ರೀಸಿಂಗ್ ಆರ್ಡರ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ. ಅದ್ರಲ್ಲಿ ಯಾವ ಸರಿಯಪ್ಪ ಅಂತ ಕೇಳಿದ್ದಾರೆ. ನಿಮ್ಗೆ ಗೊತ್ತಿದೆ, ಸ್ಟ್ಯಾಟಿಕ್ ಡಿಕ್ರೀಸಿಂಗ್ ಅಂತ ಕೇಳಿದರೆ ಅವರು ಡಿಕ್ರೀಸಿಂಗ್ ಆರ್ಡರ್ ಅಂತ ಕೇಳಿದ್ದಾರೆ, ಅಂದರೆ ಜಾಸ್ತಿಯಿಂದ ಕಡಿಮೆ ಹೋಗಬೇಕು. ಸ್ಟ್ಯಾಟಿಕ್ ಜಾಸ್ತಿ ಇರುತ್ತೆ, ರೈಟ್, ಸ್ಟ್ಯಾಟಿಕ್ ಜಾಸ್ತಿ ಇರುತ್ತೆ. ಸ್ಲೈಡಿಂಗ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ, ಮೀನ್ಸ್ ಅದಕ್ಕಿಂತ ಕಡಿಮೆ ಇರುತ್ತೆ. ಅದಕ್ಕಿಂತ ಕಡಿಮೆ ರೋಲಿಂಗ್ ಇರುತ್ತೆ. ಇದು ಅರೇಂಜ್ಮೆಂಟ್ ಇರಬೇಕು ನಮಗೆ. ಫಸ್ಟ್ ಸ್ಟ್ಯಾಟಿಕ್ ಬರಬೇಕು, ಸ್ಲೈಡಿಂಗ್ ನೆಕ್ಸ್ಟ್ ಬರಬೇಕು, ನೆಕ್ಸ್ಟ್ ರೋಲಿಂಗ್ ಬರಬೇಕು. ಯಾವ ಆಪ್ಷನ್ ಇದೆ? ಸ್ಟ್ಯಾಟಿಕ್, ಸ್ಲೈಡಿಂಗ್, ರೋಲಿಂಗ್, ಆಪ್ಷನ್ ಸಿ ಇದೆ. ಹಾಗಾಗಿ 3ನೇ ವಿದ್ಯಾರ್ಥಿ ಸರಿಯಾದ ಉತ್ತರ ಕೊಟ್ಟಿದ್ದಾನೆ ಅಂತ ಅರ್ಥ. ಅಷ್ಟೇ, ಸಣ್ಣ ಮಕ್ಕಳ ಕೆಲಸ. ಥರ್ಡ್ ಒನ್. ಅಲಿಡಾ ರನ್ಸ್, ಅಲಿಡಾ ಅಂತ ನೋಡಿ ಅವ್ರ ಹೆಸರು. ಅಲಿಡಾ ರನ್ಸ್ ಆರ್ ಟಾಯ್ ಕಾರ್ ಆನ್ ಡ್ರೈ ಮಾರ್ಬಲ್ ಫ್ಲೋರ್, wet marble floor, newspaper and a towel spread on the floor. The force of friction acting on the car on different surfaces in increasing order will be. 4 ಆಪ್ಷನ್ ಕೊಟ್ಟಿದ್ದಾರೆ ಕೆಳಗಡೆ ನೋಡಿ. ಏನು ಹೇಳ್ತಾರೆ? ಅಲಿಡರ್ ರನ್ಸ್ ಆರ್ ಟಾಯ್ ಕಾರ್ ಆನ್ ಡ್ರೈ ಮಾರ್ಬಲ್ ಫ್ಲೋರ್. ಅವಳೊಂದು ಆಟಿಕೆ ಸಾಮಾನು ಇದೆ, ಕಾರ್ ಇದೆ, ಒಂದು ಡ್ರೈ ಮಾರ್ಬಲ್ ಫ್ಲೋರ್, ಫಸ್ಟ್ ಅದ್ರ ಮೇಲೆ ರನ್ ಮಾಡ್ತಾಳೆ ಕಾರನ್ನು, ರೈಟ್, ಟಾಯ್ ಕಾರ್. ಆಮೇಲೆ ವೆಟ್ ಮಾರ್ಬಲ್ ಫ್ಲೋರ್ ಅಂದರೆ ನೀರು ಹಾಕಿರುತ್ತೆ ಸ್ವಲ್ಪ, ಅದ್ರ ಮೇಲೆ ಸ್ವಲ್ಪ ಹಸಿ ಇರುತ್ತೆ. ಡ್ರೈ ಮಾರ್ಬಲ್ ಫ್ಲೋರ್, ರೈಟ್, ವೆಟ್ ಮಾರ್ಬಲ್ ಫ್ಲೋರ್. ಇನ್ನೊಂದು ನ್ಯೂಸ್ ಪೇಪರ್ ಆ್ಯಂಡ್ ಟವಲ್ ಸ್ಪ್ರೆಡ್ ಆನ್ ದ ಫ್ಲೋರ್. ನ್ಯೂಸ್ ಪೇಪರ್ ಮತ್ತು ಟವಲನ್ನು, ಸೊ ಇಲ್ಲಿ ನ್ಯೂಸ್ ಪೇಪರು ಮತ್ತು ಟವಲ್ಲು ಎರಡನ್ನ ಹಾಸಿದಾಳೆ, ನ್ಯೂಸ್ ಪೇಪರ್ ಆ್ಯಂಡ್ ಟವಲ್. ಅದರ ಮೇಲೆ ಆಟಿಕೆ ಸಾಮಾನನ್ನು ಆಡ್ತಿದ್ದಾಳೆ. ಸ್ಪ್ರೆಡ್ ಆನ್ ದಿ ಫ್ಲೋರ್, ಸ್ಪ್ರೆಡ್ ಆನ್ ದಿ ಫ್ಲೋರ್. ಆ ಫ್ಲೋರ್ ಮೇಲೆ ಈ ಎರಡನ್ನು ಹಾಕಿ ಅದ್ರ ಮೇಲೆ ಆಡಿಸ್ತಿದ್ದಾಳೆ. ಸೊ ಇಲ್ಲಿ ಕಾರ್ ಇದೆ, ಅಲ್ಲಿ ಕಾರ್ ಇದೆ, ಎಲ್ಲ ಕಡೆ ಕಾರ್ ಇದೆ. ಎಲ್ಲಿ ಫ್ರಿಕ್ಷನ್ನು ಜಾಸ್ತಿ ಇರುತ್ತೆ, ಇನ್ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಕೇಳಿದ್ದಾರೆ. ವೇರ್ ಕ್ಯಾನ್ ಬಿ ದ ಫ್ರಿಕ್ಷನ್ ಈಸ್ ಲೆಸ್ ದೆನ್ ಲಿಟ್ಲ್ ಮೋರ್ ದೆನ್ ಲಿಟ್ಲ್ ಮೋರ್, ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಎಲ್ಲಿ ಬಹಳ ಕಡಿಮೆ ಇದೆ, ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಇದೆ. ವಿ ಹ್ಯಾವ್ ಟು ಗಿವ್ ದಿ ಆರ್ಡರ್ ಆಫ್ ದಿ ಫ್ರಿಕ್ಷನ್, ಇನ್ ವಿಚ್ ಕೇಸ್ ಇಸ್ ದಿ ಮೋರ್, ಇನ್ ವಿಚ್ ಕೇಸ್ ಇಸ್ ದಿ ಲೆಸ್, ಅಂಡ್ ಇನ್ ವಿಚ್ ಕೇಸ್ ಇಸ್ ದಿ ಮಿಡಲ್. ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಾವು ಹೇಳ್ಬೇಕಂತ ಹೇಳಿದ್ದಾರೆ. ನೋಡಿ, ನಿಮಗೆ ಗೊತ್ತಿರೋದೆ, ಡ್ರೈ ಮಾರ್ಬಲ್ ಫ್ಲೋರಿಗೂ ಮತ್ತು ವೆಟ್ ಮಾರ್ಬಲ್ ಫ್ಲೋರಿಗೆ ಏನು ವ್ಯತ್ಯಾಸ? ಇಲ್ಲಿ ನೀರು ಹಾಕಿರ್ತಾರೆ ವೆಟ್ಟಿಗೆ, ಅಥವಾ ಆಯಿಲ್ ಹಾಕಿರ್ತಾರೆ, ಏನೋ ಒಂದು ಹಾಕಿರ್ತಾರೆ. ಅಂದ್ರೆ ಇಲ್ಲಿ ಅಲ್ಲಿ ಹಾಕಿರ್ತಕ್ಕಂಥ ಆಬ್ಜೆಕ್ಟ್ ಏನು? ಲುಬ್ರಿಕೆಂಟ್. ನೀರು ಹಾಕಿರ್ಬೋದು, ಮತ್ತೊಂದು ಏನೋ ಒಂದು ಹಾಕಿರ್ತಾರೆ, ಲುಬ್ರಿಕೆಂಟ್. ಲುಬ್ರಿಕೆಂಟ್ ರೆಡ್ಯೂಸಸ್ ಫ್ರಿಕ್ಷನ್, ನಮ್ಗೆ ಗೊತ್ತಿರೋದೆ. ಹಾಗಾಗಿ ಇಲ್ಲಿ ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಹಸಿ ಇರ್ತಕ್ಕಂಥ ಜಾಗದಲ್ಲಿ ಫ್ರಿಕ್ಷನ್ ಕಡಿಮೆ ಇರುತ್ತೆ, ಡ್ರೈ ಇರತಕ್ಕಂಥ ಜಾಗದಲ್ಲಿ ಫ್ರಿಕ್ಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವೆರಡರ ಮಧ್ಯೆ ಏನು ಗೊತ್ತಾಗ್ತದೆ ನಮಗೆ? ಇಲ್ಲಿ ಕಡಿಮೆ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಈಗ ಇಲ್ಲಿ ನೋಡಿ, ನ್ಯೂಸ್ ಪೇಪರ್ ಅಂಡ್ ಟವಲ್ ಸ್ಪ್ರೆಡ್ ಆನ್ ದ ಫ್ಲೋರ್. ಈಗ ಡ್ರೈ ಮಾರ್ಬಲ್ ಫ್ಲೋರಿಗೂ ಇದು ಕಂಪೇರ್ ಮಾಡ್ಕೊಡ್ರಿ. ಈಗ ಇದು ಬರೇ ಫ್ಲೋರು, ನೆಲ ಮಾತ್ರ. ಅಲ್ಲಿ ನೆಲದ ಮೇಲೆ ನ್ಯೂಸ್ ಪೇಪರ್ ಮತ್ತು ಟವಲ್ ಹಾಕಿದ್ದಾರೆ. ನಿಮಗೆ ಗೊತ್ತಿರಬೇಕು, ಟವಲ್ ಮತ್ತು ನ್ಯೂಸ್ ಪೇಪರ್ ವಿಲ್ ಪ್ರೊವೈಡ್ ಮೋರ್ ಫ್ರಿಕ್ಷನ್ ದ್ಯಾನ್ ದಿ ಮಾರ್ಬಲ್ ಫ್ಲೋರ್, ದ್ಯಾನ್ ದ ನಾರ್ಮಲ್ ಮಾರ್ಬಲ್ ಫ್ಲೋರ್. ಸರಿಯಾಗಿ ಸುಮ್ಮನೆ ಜಾಗ ಇರೋದಕ್ಕೂ ಅದ್ರ ಮೇಲೆ ಟವಲ್ ಹಾಸಿ ಅದ್ರ ಮೇಲೆ ಏನೋ ಕಾರನ್ನು ಆಟಾಡಿಸ್ಲಿಕ್ಕೆ ಭಾಳ ಫೋರ್ಸ್ ಬೇಕಲ್ಲಿ, ಭಾಳ ಫ್ರಿಕ್ಷನ್ ಇರುತ್ತೆ. ನೀವು ನೋಡಿರ್ತೀರಿ, ನೀವು ಆಡಿರ್ತೀರಿ. ಒಂದು ಬಟ್ಟೆ ಮೇಲೆ ಅಥವಾ ಒಂದು ಟವಲ್ ಮೇಲೆ ಅಥವಾ ಒಂದು ಕ್ಲಾತ್ ಮೇಲೆ ನೀವು ಆಟಾಡ್ಸೋದಕ್ಕೂ ಬರೀ ಫ್ಲೋರ್ ಮೇಲೆ ಆಟಾಡ್ಸೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಇಲ್ಲಿ ಜಾಸ್ತಿ ಫ್ರಿಕ್ಷನ್ ಇರುತ್ತೆ, ಇದಕ್ಕಿಂತ ಜಾಸ್ತಿ ಅಲ್ಲಿರುತ್ತೆ.
Because the newspaper and towel will provide more friction. There will be more irregularities present on the newspaper and towel. ಅದ್ರ ಮೇಲೆ ಜಾಸ್ತಿ ಇರ್ತವೆ. ಇನ್ಫ್ಯಾಕ್ಟ್ ಟವಲ್ ಮೇಲೆ ಜಾಸ್ತಿ ಇರ್ತವೆ ನ್ಯೂಸ್ ಪೇಪರ್ಗಿಂತ. ಸೊ ಸ್ಮೂತ್ ಮಾರ್ಬಲ್ ಫ್ಲೋರ್, ಕಾಮನ್ ಮಾರ್ಬಲ್ ಫ್ಲೋರ್ಗಿಂತ ಅಲ್ಲಿ ಜಾಸ್ತಿ ಫ್ರಿಕ್ಷನ್ ಇರುತ್ತೆ. ಹಾಗೆ ಏನು ಬರಬೇಕು ನಾವಿಲ್ಲಿ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಕೇಳಿದರೆ ಫಸ್ಟ್ ಎಲ್ಲಿ ಕಡಿಮೆ ಇರುತ್ತೆ? ವೆಟ್ ಮಾರ್ಬಲ್ ಫ್ಲೋರ್. ಸೊ ವೆಟ್ ಮಾರ್ಬಲ್ ಫ್ಲೋರಲ್ಲಿ ಕಡಿಮೆ ಇರುತ್ತೆ. ನೆಕ್ಸ್ಟ್ ಎಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ? ಡ್ರೈ ಮಾರ್ಬಲ್ ಫ್ಲೋರಲ್ಲಿ. ಡ್ರೈ ಮಾರ್ಬಲ್ ಫ್ಲೋರ್. ನೆಕ್ಸ್ಟ್ ಅದಕ್ಕಿಂತ ಎಲ್ಲಿ ಜಾಸ್ತಿ ಇರುತ್ತೆ? ಇಲ್ಲಿ ಜಾಸ್ತಿ ಇರುತ್ತೆ. ಹೊರಗಡೆ ನ್ಯೂಸ್ ಪೇಪರ್ ಅಂಡ್ ಟವಲ್ ಸ್ಪ್ರೆಡ್ ಆನ್ ದ ಫ್ಲೋರ್. ಮತ್ತೆ ಇನ್ನೊಂದ್ಸರಿ ಬರೀಬೇಕಲ್ವಾ? ಸೊ ಹಾಗಾಗಿ ಈ ಆರ್ಡರ್ಲಿ ಇನ್ಕ್ರೀಸಿಂಗ್ ಆರ್ಡರ್, ಏನು ಆರ್ಡರು? ಇನ್ಕ್ರೀಸಿಂಗ್ ಆರ್ಡರ್ಲಿ ಹೆಚ್ಚು ಆಗ್ತಾ ಹೋಗೋದು. ದಟ್ಸ್ ದಿ ಥರ್ಡ್ ಕ್ವಶನ್. ಲೆಟ್ಸ್ ಗೋ ಟು ದಿ ಫೋರ್ತ್ ಒನ್. Fourth one. Suppose your writing desk is tilted a little. A book kept on it starts sliding down. Show the direction of frictional force acting on it. ಏನು ಹೇಳ್ತಿದ್ದಾರೆ? ನೀವು ಬರೆಯೋಕೆ ಒಂದು ಟೇಬಲ್ ತಗೊಂಡಿರ್ಬೋದಾ ಚಿಕ್ಕದಾಗಿ ಕೂತ್ಕೊಂಡು ಬರೆಯೋಕ್ಕೆ? ಹೌದಾ? ರೈಟಿಂಗ್ ಡೆಸ್ಕ್ ಅಂತೀವಿ ಅದನ್ನ. ಎಂತ ರೈಟಿಂಗ್ ಡೆಸ್ಕ್ ಅದು ಟಿಲ್ಟೆಡ್, ಸ್ವಲ್ಪ ಜಾರಾಗಿದೆ. ಟಿಲ್ಟ್ ಅಂದರೆ ಜಾರಿಕೆ ಅಂದಿರೋದು, ಬಾಗಿರೋದು. ಸೊ ಇದು ಏನವು ಲೆಗ್ಸ್ ಆಫ್ ದಿ ಡೆಸ್ಕ್, ರೈಟಿಂಗ್ ಡೆಸ್ಕ್. ಇಲ್ಲಿ ಕೂತ್ ಬರೀತಿರ್ತೀವಿ. ಇಫ್ ಯು ಕೀಪ್ ಅ ಬುಕ್ ಇಟ್ ವಿಲ್ ಜಸ್ಟ್ ರೋಲ್ ಡೌನ್. ಸೇ ದಟ್ ಇಟ್ ಈಸ್ ಸಚ್ ಟಿಲ್ಟೆಡ್, ಅಷ್ಟು ಟಿಲ್ಟ್ ಆಗಿದೆ, ಅಷ್ಟು ಬಗ್ಗಿದೆ, ಅಷ್ಟು ಬಾಗಿದೆ ಅದು. ರೈಟ್? ಏನಾಗುತ್ತೆ? ಸೇ ಇಟ್ ಈಸ್ ದ ಬುಕ್ ಈಸ್ ಸ್ಲೈಡಿಂಗ್ ಡೌನ್. ದೇ ಆರ್ ಸೇಯಿಂಗ್ ದ ಬುಕ್ ಈಸ್ ಸ್ಲೈಡಿಂಗ್ ಡೌನ್. ದೆನ್ ಇನ್ ವಿಚ್ ಡೈರೆಕ್ಷನ್ ದ ಫ್ರಿಕ್ಷನ್ ವಿಲ್ ಬಿ ದೇರ್. ಇಲ್ಲಿ ನೋಡಿ, ಬುಕ್ ಸ್ಲೈಡ್ ಆಗ್ತದೆ ಅಂದ್ರೆ ಯಾವ ಫ್ರಿಕ್ಷನ್ ಬರುತ್ತೆ? ಸ್ಲೈಡಿಂಗ್ ಫ್ರಿಕ್ಷನ್ ಬರುತ್ತೆ. ಬುಕ್ ರೋಲ್ ಆದ್ರೆ ಫ್ರಿಕ್ಷನ್ ಬರುತ್ತೆ, ರೋಲಿಂಗ್ ಫ್ರಿಕ್ಷನ್ ಬರುತ್ತೆ. ಇಲ್ಲಿ ಯಾವುದು ರೋಲ್ ಆಗಿ ಚಾನ್ಸ್ ಇಲ್ಲ. ಯಾಕೆ ಬುಕ್ ಕೆಳಗೆ ಯಾವುದು ಪೆನ್ಸಿಲ್ ಇಲ್ಲ ಅಥವಾ ರೋಲ್ ಮಾಡ್ತಕ್ಕಂಥ ಆಬ್ಜೆಕ್ಟ್ಸ್ ಇಲ್ಲ ಅಲ್ಲಿ. ಇಲ್ಲಿ ಯಾವ ಫ್ರಿಕ್ಷನ್ ಬರುತ್ತೆ? ಸ್ಲೈಡಿಂಗ್ ಫ್ರಿಕ್ಷನ್ ಬರುತ್ತೆ. ಬಟ್ ಅವ್ರು ಅದನ್ನು ಕೇಳಿಲ್ಲ. ಅವ್ರು ಏನು ಕೇಳಿದ್ದಾರೆ? ಶೋ ದ ಡೈರೆಕ್ಷನ್ ಆಫ್ ಫ್ರಿಕ್ಷನಲ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. ಅದ್ರ ಮೇಲೆ ಆಕ್ಟ್ ಆಗ್ತಕ್ಕಂಥ ಫ್ರಿಕ್ಷನ್ ಫೋರ್ಸ್ ಯಾವ ಕಡೆ ಇರುತ್ತೆ ಅಂತ ಕೇಳಿದ್ದಾರೆ. ಇದು ಡೈರೆಕ್ಷನ್ ಆಫ್ ಮೋಷನ್ ಅಥವಾ ಡೈರೆಕ್ಷನ್ ಆಫ್ ಸ್ಲೈಡಿಂಗ್. ಡೈರೆಕ್ಷನ್ ಆಫ್ ಸ್ಲೈಡಿಂಗ್ ಆರ್ ಮೋಷನ್, ಕೆಳಗಡೆ ಮೋಷನ್. ನಮಗೆ ಗೊತ್ತು ಫ್ರಿಕ್ಷನ್ ಆಲ್ವೇಸ್ ಅಪೋಸಸ್ ದಿ ಮೋಷನ್ ಆಫ್ ದಿ ಆಬ್ಜೆಕ್ಟ್. ಹಾಗಾಗಿ ಅದು ವಿರುದ್ಧ ಇರಬೇಕು. ದೇರ್ ಫಾರ್ ಇದು ಡೈರೆಕ್ಷನ್ ಆಫ್ ಫ್ರಿಕ್ಷನ್. ಇದು ಅಂದ್ರೆ ಇಲ್ಲಿರಲ್ಲ, ಕೆಳಗಿರುತ್ತೆ, ಇಲ್ಲಿರುತ್ತೆ, ಕೆಳಗಿರುತ್ತೆ. ರೈಟ್? ಬುಕ್ ಮತ್ತು ಆ ಟೇಬಲ್ ಅಥವಾ ಡೆಸ್ಕ್ನ ಮಧ್ಯಕ್ಕಿರುತ್ತೆ, ಕಾಂಟ್ಯಾಕ್ಟಲ್ಲಿರುತ್ತೆ. ಸೊ ಇದು ಡೈರೆಕ್ಷನ್ ಆಫ್ ಫ್ರಿಕ್ಷನ್. ಡೈರೆಕ್ಷನ್ ಆಫ್ ಫ್ರಿಕ್ಷನ್ ಇಷ್ಟ ಕೇಳಿರೋದು ಯಾವ ಕಡೆ ಇರುತ್ತೆ ಅಂತ ಸ್ವಲ್ಪ ಚೆಕ್ ಮಾಡಲಿಕ್ಕೆ, ಅರ್ಥ ಮಾಡ್ಕೊಂಡಿದ್ರೆ ಇಲ್ಲ ಅಂತಂದು. ಏನನ್ನ? ಫ್ರಿಕ್ಷನ್ ಆಲ್ವೇಸ್ ಅಪೋಸಸ್ ದಿ ಮೋಷನ್ ಆಫ್ ದಿ ಆಬ್ಜೆಕ್ಟ್ ಓವರ್ ದಿ ಅದರ್. ಇನ್ನೊಂದ್ರ ಮೇಲೆ ಮೂವ್ ಆಗೋದನ್ನು ಅದು ಅಪೋಸ್ ಮಾಡುತ್ತೆ. ಹಾಗಾಗಿ ಅದು ಉಲ್ಟಾ ಇರುತ್ತೆ, ವಿರುದ್ಧವಾಗಿರುತ್ತೆ. ನೆಕ್ಸ್ಟ್ 5ನೇ ಕ್ವಶನ್. ಶೋ ಮಾಡಂತ ಹೇಳಿದರೆ ತೋರಿಸ್ಬೇಕಷ್ಟೆ, ಮಾರ್ಕ್ ಹಾಕಿ, ಯಾರೋ ಮಾರ್ಕ್ ಹಾಕಿ. 5ನೇದು, ಯು ಸ್ಪಿಲ್ ಅ ಬಕೆಟ್ ಆಫ್ ಸೋಪಿ ವಾಟರ್ ಆನ್ ಎ ಮಾರ್ಬಲ್ ಫ್ಲೋರ್ ಆಕ್ಸಿಡೆಂಟಲಿ. ವುಡ್ ಇಟ್ ಮೇಕ್ ಇಟ್ ಈಸಿಯರ್ ಆರ್ ಮೋರ್ ಡಿಫಿಕಲ್ಟ್ ಫಾರ್ ಯು ಟು ವಾಕ್ ಆನ್ ದ ಫ್ಲೋರ್? ವೈ? ಏನು ಮಾಡ್ತೀರಿ? ಆಕ್ಸಿಡೆಂಟಲ್ಲಿ ಅಚಾನಕ್ಕಾಗಿ ಏನು ಮಾಡ್ತೀರಿ? ಫ್ಲೋರ್ ಮೇಲೆ ಈ ಸೋಪಿ ವಾಟರ್ ಅಂದರೆ ಬಟ್ಟೆ ಇರತಕ್ಕಂಥ ನೀರನ್ನು ಚೆಲ್ಬಿಡ್ತೀರಿ. ಆಕ್ಸಿಡೆಂಟಲ್ಲಿ ತಗೊಂಡು ಹೋಗ್ತಿರ್ತೀರಿ, ಮಿಸ್ಟಾಗಿ ಬಿದ್ದುಬಿಡುತ್ತೆ. ಏನಾಗುತ್ತೆ? ಸೋಪಿ ವಾಟರ್ ಬಂದುಬಿಡುತ್ತೆ. ಅದು ಸೋಪಿ ವಾಟರ್. ಅವಾಗ ಅದ್ರ ಮೇಲೆ ನಡೆಯೋಕ್ಕೆ ನಿಮಗೆ ಈಸಿ ಆಗುತ್ತಾ, ಕಷ್ಟ ಆಗುತ್ತೆ ಅಂತ ಕೇಳಿದ್ದಾರೆ. ಈಸಿ ಆದರೆ ಯಾಕೆ, ಕಷ್ಟ ಆದರೆ ಯಾಕೆ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ವೆರಿ ಈಸಿ ಟು ವಾಕ್ ಆನ್ ದಿ ನಾರ್ಮಲ್ ಫ್ಲೋರ್. ವಾಕ್ ಆನ್ ದಿ ನಾರ್ಮಲ್ ಫ್ಲೋರ್ ಆರ್ ಜಸ್ಟ್ ಫ್ಲೋರ್, ನಾರ್ಮಲ್ ಫ್ಲೋರ್, ಬಿಕಾಸ್ ದೇರ್ will be enough friction between, enough friction, ಸಾಕಷ್ಟು, ಎಷ್ಟು ಬೇಕಷ್ಟು ಇರುತ್ತೆ enough friction between the steps or feet and
ಫ್ಲೋರ್ ಮಧ್ಯೆ ಏನೋ ಫ್ರಿಕ್ಷನ್ ಇರುತ್ತೆ, ಹಾಗಾಗಿ ಈಸಿ ನಡಿಬೋದು. ಬಿಕಾಸ್ ಟು ವಾಕ್ ಫ್ರಿಕ್ಷನ್ ಈಸ್ ನೀಡೆಡ್, ಇಟ್ ಈಸ್ ನೆಸೆಸರಿ ಐ ಟೋಲ್ಡ್. ಯಾವಾಗ ನಾರ್ಮಲ್ ಆಗಿದ್ದಾಗ. ಬಟ್ ಇನ್ ದ ಸೆಕೆಂಡ್ ಕೇಸ್ ಏನಾಗುತ್ತೆ, ವೆನ್ soapy water is present, when soapy water is on the floor, is spread on the floor, ಏನಾಗುತ್ತೆ on the floor, it decreases the friction, ಯಾಕೆ ಹೇಳಿ, it works as lubricant. Here soapy water works as lubricant, that is it is going to decrease the friction. The substance which decreases the friction is called as lubricant. Here soapy water acts as lubricant. It decreases the friction between feet and ground. So it is very difficult to walk. ಹಾಗಾಗಿ ಸೋಪಿ ನೀರು ಚೆಲ್ಲಿದ ಮೇಲೆ ವಾಕ್ ಮಾಡೋದು ಭಾಳ ಕಷ್ಟ. ಜಾರ್ಕೊಂಡ್ಬಿಡ್ತೀರಿ, ಗಿಡದ ಏನು ವಾಕ್ ಮಾಡಿದ್ರೆ ಏನು ಜಾರ್ಕೊಂಡ್ಬಿಡ್ತೀರಿ, ಬಿದ್ದುಬಿಡ್ತೀರಿ, ಸ್ಲಿಪ್ ಆಗ್ತೀರಿ, ಫಾಲ್ ಆಗ್ತೀರಿ, ರೈಟ್? So it decreases friction between the feet and ground. So it is ಬರ್ಕೊಟ್ರೆ ಲಾಸ್ಟಿಗೆ, so it is difficult to walk on the floor when the soapy water is spread on the floor. ಅಷ್ಟೇ, ಏನಿಲ್ಲ, ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಚೆಕ್ ಮಾಡ್ತಿದ್ದಾರೆ ಥ್ರೂ ದೀಸ್ ಕ್ವಶನ್ಸ್. ಹೆಂಗೆ ಬರಿಬೇಕು, ಸೆಂಟೆನ್ಸ್ ಬರೀ ಗೊತ್ತಿರಬೇಕಷ್ಟೇ. ನಿಮ್ಮ ಓನ್ ಸೆಂಟೆನ್ಸ್ ಬರೋ ನಡೆಯುತ್ತೆ, ಹಿಂಗೆ ಬರಿಬೇಕಂತೇನಲ್ಲ, ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರೋ ನಡೆಯುತ್ತೆ, ಬಟ್ ಅರ್ಥ ಇರಬೇಕಷ್ಟೇ ಅದಕ್ಕೆ. ಲೆಟ್ಸ್ ಗೋ ಟು ದಿ ಸಿಕ್ಸ್ತ್ ಒನ್. ಇಲ್ಲಿ ಯಾಕೆ ಡಿಕ್ರೀಸ್ ಮಾಡುತ್ತೆ? ಬಿಕಾಸ್ ಸೋಪಿ ವಾಟರ್ ಆಕ್ಟ್ಸ್ ಆಸ್ ಲುಬ್ರಿಕೆಂಟ್ ಬರಿಬೋದು. ಆಸ್ ಇಟ್ ಆಕ್ಟ್ಸ್ ಆಸ್ ಲುಬ್ರಿಕೆಂಟ್ ಇಟ್ ಡಿಕ್ರೀಸಸ್ ದಿ ಎಫೆಕ್ಟಿವ್ನೆಸ್ ಆಫ್ ದಿ ಇಂಟರ್ಲಾಕಿಂಗ್, ಹಂಗೆ ಬರಿಬೋದು. ಇದು ಜಾಸ್ತಿ ಬರೀಬೇಕಂತ ಆಸಿದ್ರೆ ಅದನ್ನೆಲ್ಲ ಸೇರಿಸ್ಬೋದು. ದಿ ಸೋಪಿ ವಾಟರ್ ಆಕ್ಟ್ಸ್ ಆಸ್ ಲುಬ್ರಿಕೆಂಟ್ ಅಂಡ್ ಇಟ್ ಜಸ್ಟ್ ಡಿಕ್ರೀಸಸ್ ದಿ ಎಫೆಕ್ಟಿವ್ ಇಂಟರ್ಲಾಕಿಂಗ್ ಬಿಟ್ವೀನ್ ದಿ ಫೂಟ್ ಅಂಡ್ ದಿ ಗ್ರೌಂಡ್. ಅಲ್ಲಿ ಇಂಟರ್ಲಾಕ್ ಆಗೋದನ್ನು ಕಡಿಮೆ ಮಾಡುತ್ತೆ. ಇಂಟರ್ಲಾಕ್ ಕಡಿಮೆ ಆದರೆ ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಅದನ್ನು ಡೈರೆಕ್ಟಾಗಿ ಇಟ್ ಡಿಕ್ರೀಸಸ್ ದಿ ಫ್ರಿಕ್ಷನ್ ಅಂತ ಬರೆದಿದ್ದೀನಿ ಅಷ್ಟೇ. ರೀಸನ್ ಬರಿಬೋದು, ಆಸ್ ಇಟ್ ಆಕ್ಟ್ಸ್ ಆಸ್ ಲುಬ್ರಿಕೆಂಟ್ ಆ್ಯಂಡ್ ಇಟ್ ಜಸ್ಟ್ ಡಿಕ್ರೀಸಸ್ ದಿ ಎಫೆಕ್ಟಿವ್ ಇಂಟರ್ಲಾಕಿಂಗ್ ಆಗಲ್ಲ, ಹಾಗಾಗಿ ಫ್ರಿಕ್ಷನ್ ಕಡಿಮೆ ಇರುತ್ತೆ, ಹಾಗಾಗಿ ಜಾರ್ಕೊಂಡ್ಬೀಳ್ತೀರಿ, ಈಸಿಯಾಗಿ ವಾಕ್ ಮಾಡೋಕ್ಕಾಗಲ್ಲ. So now the sixth one, explain why sportsmen use shoes with spike. ಸ್ಪೋರ್ಟ್ಸ್ಮೆನ್ಗಳು ಶೂಸ್ ಹಾಕ್ತಾರಲ್ವ, ಅದರಲ್ಲಿ ಯಾಕೆ ಸ್ಪೈಕ್ಸ್ ಇರ್ತವೆ, ಚೂಪನ ಯಾಕೆ ಇರ್ತವೆ ಕೆಳಗಡೆ? why the shoes of sportsmen are provided with the spikes, right? why they are provided with spikes? ನೋಡಿರ್ಬೋದು ನೀವೆಲ್ಲ, ಹೊಸ ಶೂಸಲ್ಲೆಲ್ಲ ಹಿಂಗಿರ್ತವೆ. ನಿಮ್ಮ ಶೂಸಲ್ಲಿ ಇರ್ತವೆ ಗೊತ್ತಿಲ್ಲ, ಬಟ್ ಇದರಲ್ಲಿ ಸ್ಪೋರ್ಟ್ಸ್ಮ್ಯಾನ್ ಶೂಸಲ್ಲೆಲ್ಲ ಇರ್ತವೆ, ಅದರ ಸ್ಪೈಕ್ಸ್ ಇರ್ತವೆ. ರನ್ನರ್ಸ್ಗಳಲ್ಲಿ, ರಿಲೇ ಆಡೋದ್ರಲ್ಲಿ, ಅಥವಾ ಒಟ್ಟೆಲ್ಲ ಸ್ಪೋರ್ಟ್ಸ್ಮನ್ ಯಾರಿರ್ತಾರೆ ಅವರ ಶೂಸಲ್ಲೆಲ್ಲ ಈ ಥರ ಇರ್ತವೆ. ವೈ ದೇ ಆರ್ ಪ್ರೊವೈಡೆಡ್ ವಿತ್ ಸ್ಪೈಕ್ಸ್? ಸ್ಪೋರ್ಟ್ಸ್ಮೆನ್ ಯೂಸ್ವಲಿ ರನ್ ವೆರಿ ಫಾಸ್ಟ್, ರೈಟ್? ಸ್ಪೋರ್ಟ್ಸ್ಮೆನ್ ನೀಡ್ ಟು ರನ್ ಫಾಸ್ಟ್. ಸ್ಪೋರ್ಟ್ಸ್ಮೆನ್ ನೀಡ್ ಟು ರನ್ ಫಾಸ್ಟ್. Usually they need to run fast. Therefore, there should be enough friction. There should be enough friction between their shoes and floor or ground ಮತ್ತು ಶೂಸ್ ಮಧ್ಯೆ ಸಾಕಷ್ಟು ಫ್ರಿಕ್ಷನ್ ಇರಬೇಕು. ಯಾಕಂದ್ರೆ ಭಾಳ ಜೋರಾಗಿ ಓಡ್ತಿರ್ತಾರೆ, ಫ್ರಿಕ್ಷನ್ ಕಡಿಮೆ ಇದ್ದರೆ ಆಗುತ್ತೆ, ಸ್ಲಿಪ್ ಆಗ್ತಾರೆ. ಅದರ್ವೈಸ್ ದೇ ವಿಲ್ ಫಾಲ್ ಆರ್ ದೇ ವಿಲ್ ಸ್ಲಿಪ್ ಅಂತ ಬರೀಬೋದು ಇಲ್ಲಿ. ಅದರ್ವೈಸ್ ದೇ ವಿಲ್ fall, they will fall or they will slip ಆಗ್ತಾರೆ. ಆಗ್ಬಾರ್ದಂದ್ರೆ ಫ್ರಿಕ್ಷನ್ ಜಾಸ್ತಿ ಇರಬೇಕು, ಫ್ರಿಕ್ಷನ್ ಎನಫ್ ಇರಬೇಕು, ಸಾಕಷ್ಟು ಇರಬೇಕು, ಬೇಕಾದಷ್ಟು ಇರಬೇಕು. ಸೊ ಫಾರ್ ದಟ್ their shoes are provided with spikes which increase, are provided with spikes which increase, ಏನು ಮಾಡ್ತವೆ, ಜಾಸ್ತಿ ಮಾಡ್ತವೆ ಏನನ್ನ, interlocking, which increase the interlocking between the surfaces of
surfaces of shoes and ground. Shoes and ground, hence they increase friction. Ground, hence they increase friction. Spike ಇರೋದ್ರಿಂದ ಇಂಟರ್ಲಾಕ್ ಚೆನ್ನಾಗುತ್ತೆ. ಇಂಟರ್ಲಾಕಿಂಗ್ ವಿಲ್ ಬಿ ವೆರಿ ಮಚ್ ಎಫೆಕ್ಟಿವ್ ಇಫ್ ದೇರ್ ಆರ್ ಸ್ಪೈಕ್ಸ್. ಸ್ಪೈಕ್ಸ್ ಇದ್ದನಪ್ಪ ಏನಾಗುತ್ತೆ, ಸ್ಪೈಕ್ ಮತ್ತು ಗ್ರೌಂಡ್ ಸರ್ಫೇಸ್ ಮಧ್ಯೆ ಇಂಟರ್ಲಾಕ್ ಚೆನ್ನಾಗುತ್ತೆ. ಇಂಟರ್ಲಾಕ್ ಚೆನ್ನಾಗುತ್ತೆ, ಫ್ರಿಕ್ಷನ್ ಚೆನ್ನಾಗಿರುತ್ತೆ. ಹಾಗಾಗಿ ಈಸಿಯಾಗಿ ಅವರು ಓಡ್ಬೋದು, ಚೆನ್ನಾಗಿ ಓಡ್ಬೋದು. ಹೆನ್ಸ್ ದೇ ಇನ್ಕ್ರೀಸ್ ಫ್ರಿಕ್ಷನ್ ಬಿಟ್ವೀನ್ ದೆಮ್. ಹಾಗಾಗಿ ಏನು ಮಾಡ್ತೀವಿ, ಫ್ರಿಕ್ಷನ್ ಬಿಟ್ವೀನ್ ದೆಮ್. ದಟ್ಸ್ ವೈ they are provided with shoes. I mean their shoes are provided with spikes. ಅಷ್ಟೇ. 1 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳ್ತಾರೆ ಈ ಸೆಂಟೆನ್ಸ್ ಬರೆಯೋದು. ಇವೆಲ್ಲ ಬರೆಯೋಕ್ಕೆ ಡೈರೆಕ್ಟಾಗಿ their shoes are provided with spikes which increase the interlocking between the surface of shoes and ground, hence they increase the friction between them. ಎಷ್ಟು ಬರೀ 1 ಮಾರ್ಕ್ಸ್ ಕೇಳಿ ಎಷ್ಟು ಬರೀ 2 ಮಾರ್ಕ್ಸ್ ಕೇಳಿ ಇದನ್ನು ಸೇರಿಸಿ ಬರೀರಿ. ನೆಕ್ಸ್ಟ್ 7th one. Iqbal has to push lighter box and Seema has to push a similar heavier box on the same floor. Who will have to apply a larger force and why? Iqbal ಒಂದೇ ಫ್ಲೋರ್, ಒಂದೇ ನೆಲ. ಇಕ್ಬಾಲು ಲೈಟ್ ಬಾಕ್ಸನ್ನು ಫುಲ್ ಮಾಡಬೇಕು. ಏನು ಮಾಡಬೇಕು, ಪುಷ್ ಮಾಡಬೇಕು. ಲೈಟರ್ ಬಾಕ್ಸ್ ಅಂದರೆ ವಜ್ಜಿ ಇಲ್ಲ, ತೂಕ ಇಲ್ಲ, ಲೈಟರ್ ಬಾಕ್ಸ್. ಯಾರು? ಇಕ್ಬಾಲ್. ಇನ್ನೊಬ್ರು ಯಾರು? ಸೀಮಾ ಹ್ಯಾಸ್ ಟು ಪುಷ್ ಸಿಮಿಲರ್ ಹೆವಿಯರ್ ಬಾಕ್ಸ್. ಬಾಕ್ಸ್ ಅದೇ ಥರ ಇದೆ, ಬಟ್ ಹೆವಿ ಬಾಕ್ಸ್ ಇದೆ. ಅಂದರೆ ಒಳಗಡೆ ಏನೋ ಹಾಕಿರ್ಬೇಕು ಆ ಬಾಕ್ಸಲ್ಲಿ, ಮತ್ತೊಂದು ಬುಕ್ಸ್ ಮತ್ತೊಂದು ಏನೋ ಹಾಕಿರಬೇಕು. ಇದರಲ್ಲಿ ಏನೇನೋ ಇದೆ, ಇದು ಹೆವಿಯರ್ ಬಾಕ್ಸ್. ಸ್ವಲ್ಪ ತೂಕ ಇದೆ, ಸ್ವಲ್ಪ ಜಾಸ್ತಿ ತೂಕ ಇದೆ, ಹೆವಿಯರ್ ಬಾಕ್ಸ್. ಇದನ್ನ ತಳ್ಳಬೇಕು, ಸೀಮಾ ತಳ್ಳಬೇಕು. ಇದ್ರ ಮೇಲೆ ಆನ್ ದ ಸೇಮ್ ಫ್ಲೋರ್, ನೆಲ ಮಾತ್ರ ಒಂದೇ. ಹೂ ವಿಲ್ ಹ್ಯಾವ್ ಟು ಅಪ್ಲೈ ಎ ಲಾರ್ಜರ್ ಫೋರ್ಸ್ ಅಂಡ್ ವೈ? ಯಾರು ಜಾಸ್ತಿ ಫೋರ್ಸ್ ಹಾಕ್ಬೇಕಿಲ್ಲ, ಯಾಕೆ? ಕಾಮನ್ ಸೆನ್ಸ್ ಹೇಳುತ್ತೆ ಸೀಮಾ ಜಾಸ್ತಿ ಹಾಕ್ಬೇಕಂತಂದು. ವೈ? ಹೆವಿಯರ್ ಬಾಕ್ಸ್ ವಿಲ್ ಅಪ್ಲೈ ಹೆವಿ ಫೋರ್ಸ್ ಆರ್ ಮೋರ್ ಫೋರ್ಸ್ ಆನ್ ದಿ ಗ್ರೌಂಡ್. ಆ ಫೋರ್ಸ್ ಏನಂತೀವಿ ಅಂದ್ರೆ ನಾವು ವೆಯ್ಟ್ ಅಂತೀವಿ. ಏನಂತೀವಿ? ವೆಯ್ಟ್ ಅಂತೀವಿ. ಹೆವಿಯರ್ ಬಾಕ್ಸ್ ವಿಲ್ ಹ್ಯಾವ್ ಮೋರ್ ವೆಯ್ಟ್, ಲೈಟರ್ ಬಾಕ್ಸ್ ವಿಲ್ ಹ್ಯಾವ್ ಲೆಸ್ ವೆಯ್ಟ್. ಕಾಮನ್ ಸೆನ್ಸ್. ಇದು ತೂಕ ಕಡಿಮೆ ಇರುತ್ತೆ, ಅದು ಜಾಸ್ತಿ ತೂಕ ಇರುತ್ತೆ. ಇದು ವೇಟ್ ಇಸ್ ಎ ಫೋರ್ಸ್. ನಿಮ್ಗೆ ಗೊತ್ತಿರಬೇಕು, ನೀವು 9th ಕಲಿತೀರಿ. ಇನ್ 9th ಸ್ಟ್ಯಾಂಡರ್ಡ್ ವಿಲ್ ಲರ್ನ್ ಅಬೌಟ್ ದಿಸ್ weight is a force. While talking about gravitation in the 9th standard you will learn that weight is just a force. ಅದು ಕೂಡ ಒಂದು ಫೋರ್ಸ್ ಅಲ್ಲ. ಸೊ ಹೆವಿಯರ್ ಬಾಕ್ಸ್ ವಿಲ್ ಅಪ್ಲೈ ಆರ್ ಹೆವಿಯರ್ ಬಾಕ್ಸ್ ಅಪ್ಲೈ ಮೋರ್ ಫೋರ್ಸ್ ಆನ್ ದಿ ಗ್ರೌಂಡ್, ಹೆನ್ಸ್ ದೇ ವಿಲ್ ಬಿ ಮೋರ್ ಫ್ರಿಕ್ಷನ್. ಅರ್ಥ ಆಗ್ತಿದೆನಾ? ಹೆವಿಯರ್ ಬಾಕ್ಸ್ ವಿಲ್ ಅಪ್ಲೈ ಮೋರ್ ಫೋರ್ಸ್ ಆನ್ ದ ಗ್ರೌಂಡ್. ನಿಮ್ಗೆ ಗೊತ್ತಿರಬೇಕು, ಫ್ರಿಕ್ಷನ್ ಡಿಪೆಂಡ್ಸ್ ಆನ್ ದಿ ನಾರ್ಮಲ್ ರಿಯಾಕ್ಷನ್ ಅಂತ ಅಂತೀವಿ. ಯು ಲರ್ನ್ ದೀಸ್ ಥಿಂಗ್ಸ್ ಇನ್ ಅಪ್ಪರ್ ಕ್ಲಾಸಸ್. ದಿಸ್ ನಾರ್ಮಲ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ವಾಟ್? ರಿಯಾಕ್ಷನ್ ಪ್ರೊವೈಡೆಡ್ ಬೈ ದಿ ground or floor to the box. What is the action? Weight is the action. What is the reaction? This ನಾರ್ಮಲ್ ರಿಯಾಕ್ಷನ್. ಅಂದರೆ ನೆಟ್ಟಿಗೆ ಸ್ಟ್ರೈಟ್ ಆಗಿ ಎಷ್ಟು ರಿಯಾಕ್ಷನ್ ಬರುತ್ತೋ, ರಿಯಾಕ್ಷನ್ ಯಾರು ಕೊಡ್ತಾರೆ? ಗ್ರೌಂಡ್ ಕೊಡ್ತಾರೆ. ಆಕ್ಷನ್ ಯಾರು ಕೊಡ್ತಾರೆ? ಬಾಕ್ಸ್ ಕೊಡುತ್ತೆ. ಬಾಕ್ಸ್ ಈಸ್ ಗೋಯಿಂಗ್ ಟು ಡೂ ಆನ್ ಆಕ್ಷನ್ ಆನ್ ದಿ ಗ್ರೌಂಡ್. ಗ್ರೌಂಡ್ ಈಸ್ ಗೋಯಿಂಗ್ ಟು ಗಿವ್ ಆನ್ ರಿಯಾಕ್ಷನ್ ಇನ್ ದ ಫಾರ್ಮ್ ಆಫ್ ನಾರ್ಮಲ್ ರಿಯಾಕ್ಷನ್. We call it as normal reaction. Friction depends on normal reaction. And this friction, this n and weight are exactly equal to each other if they are like this. ಅದು ಟಿಲ್ಟ್ ಆದರೆ ಬೇರೆ ಆಗುತ್ತೆ. ಅರ್ಥ ಆಗ್ತದನ? ಟಿಲ್ಟ್ ಆದರೆ ಬೇರೆ ಆಗುತ್ತೆ. ಸೊ ದಿಸ್ ಬಾಗಿದ್ರೆ ಬೇರೆ ಆಗುತ್ತೆ. ಈ ಥರ ನೆಟ್ಟಿಗಿದ್ದೇನಪ್ಪ ಅಂದರೆ ದಿಸ್ ನಾರ್ಮಲ್ ರಿಯಾಕ್ಷನ್ ಇಸ್ ಈಕ್ವಲ್ಸ್ ಟು weight ಯೂಸ್ವಲಿ, ರೈಟ್? ದಿಸ್ ನಾರ್ಮಲ್ ರಿಯಾಕ್ಷನ್ ಇಸ್ ಈಕ್ವಲ್ಸ್ ಟು weight. n ಈಕ್ವಲ್ಸ್ ಟು weight. ಅಂದರೆ ನಾರ್ಮಲ್ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ವಿಚ್ ಮೀನ್ಸ್ ದಟ್ ನಾರ್ಮಲ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ವೆಯ್ಟ್. ಎನ್ ಈಕ್ವಲ್ಸ್ ಟು ವೆಯ್ಟ್ ಅಲ್ವಾ? ಹಾಗಾಗಿ ಸೊ ಫ್ರಿಕ್ಷನ್ ಡಿಪೆಂಡ್ಸ್ ಆನ್ ನಾರ್ಮಲ್ ರಿಯಾಕ್ಷನ್, ನಾರ್ಮಲ್ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ವೆಯ್ಟ್. ಅದರ್ಸ್ ಹೆವಿಯರ್ ಬಾಕ್ಸ್ ಅಪ್ಲೈ ಮೋರ್ ಫೋರ್ಸ್ ಆರ್ ಹೆವಿಯರ್ ಬಾಕ್ಸ್ ವಿಲ್ ಹ್ಯಾವ್ ಮೋರ್ ವೆಯ್ಟ್, ವಿಚ್ ಮೀನ್ಸ್ ದಟ್ ಮೋರ್ ಫ್ರಿಕ್ಷನ್. ಜಾಸ್ತಿ ಆಗಿರೋದು ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ಥರ ಮ್ಯಾಥಮೆಟಿಕಲಿ ಅದನ್ನ ಸೆಂಟೆನ್ಸಸ್ ಹೆಂಗೆ ಬರೀದಪ್ಪ? ಹೆವಿಯರ್ ಬಾಕ್ಸ್, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗಬೇಡಿ, ರೈಟ್? ಇದೆಲ್ಲ ಮುಂದೆ ಕಲಿತೀರಿ ನೀವು.
ಕೆಡ್ಸ್ಕೊಂಡ್ರೆ ಕೆಡ್ಸ್ಕೊಳ್ಳಿ, ಐ ಮೀನ್ ತಲೆ ಕೆಡ್ಸ್ಕೊಂಡ್ರೆ ಕೆಡ್ಸ್ಕೊಳ್ಳಿ, ಯೋಚನೆ ಮಾಡಿ ಅಷ್ಟೇ. ಹೆವಿಯರ್ ಬಾಕ್ಸ್ will apply, not will, it apply, will ಯಾಕೆ, heavier box apply more force on the ground, more force, ಅದನ್ನ ನಾವು weight ಅಂತೀವಿ, more force on the ground, hence there will be more friction, more force on the ground, hence there will be more friction, there will be ಯಾಕೆ, there is more friction, there is more friction, right? Really same, lighter box apply less force on the ground, hence there is less friction, therefore last ಗೆ Seema has to apply more force ಅಂತ ಬರೀಬೇಕು. ಯಾಕೆ, ಲೆಸ್ ಫ್ರಿಕ್ಷನ್ ಇದ್ರೆ ಕಡಿಮೆ ಫೋರ್ಸ್ ಹಾಕಬೇಕು, ಮೋರ್ ಫ್ರಿಕ್ಷನ್ ಇದ್ರೆ ಅವಳು ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ಜಾಸ್ತಿ ಫ್ರಿಕ್ಷನ್ ಇದ್ರೆ ಜಾಸ್ತಿ ಕೆಲಸ ಮಾಡಬೇಕು, ಯಾರಿಲ್ಲಿ Seema, ಅಂದ್ರೆ ಜಾಸ್ತಿ ಫೋರ್ಸ್ ಹಾಕಬೇಕು. ಲಾಸ್ಟ್ ಬರೀಬೇಕು, ಹೆನ್ಸ್ Seema ಹ್ಯಾಸ್ ಟು ಅಪ್ಲೈ ಮೋರ್ ಫೋರ್ಸ್, ಅಪ್ಲೈ ಮೋರ್ ಫೋರ್ಸ್. ಯಾರು ಜಾಸ್ತಿ ಹಾಕಬೇಕು, Seema ಹಾಕಬೇಕು. ಯಾಕೆ ಹಾಕಬೇಕು, ಈ ರೀಸನ್ ಇಂದ ಹ್ಯಾಸ್ ಟು ಅಪ್ಲೈ ಮೋರ್ ಫೋರ್ಸ್ ಅಷ್ಟೇ. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕ್ವೆಶ್ಚನ್, ದಟ್ ಈಸ್ 8th one. Explain why sliding friction is less than the static friction. ನಿಮ್ಗೆ ಗೊತ್ತಿರೋದೆ, ಉತ್ತರ ಗೊತ್ತು ನಿಮಗೆ. ಸ್ಲೈಡಿಂಗ್ ಫ್ರಿಕ್ಷನ್ನು ಯಾಕೆ ಲೆಸ್ ದ್ಯಾನ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕೇಳಿದ್ದಾರೆ. ಯಾಕೆ, ಬಿಕಾಸ್ when an object slides over the surface of other, ಇನ್ನೊಂದು ಆಬ್ಜೆಕ್ಟ್ ಮೇಲೆ ಸ್ಲೈಡ್ ಆದರೆ ಒಂದು ಆಬ್ಜೆಕ್ಟು, the irregularities of the object, ಯಾರು ಸ್ಲೈಡ್ ಆಗುತ್ತಲ್ಲ ಅದು, of the object will not get enough time, ಅಂದರೆ ಸಾಕಷ್ಟು ಸಮಯ ಸಿಗಲ್ಲ. ಇದನ್ನು ಹೇಳಿದ್ದೀನಿ ನಾನು, ಯಾಕಂತ ಹೇಳಿದ್ದೀನಿ, will not get enough time to interlock with the irregularities of the other, ಆಬ್ಜೆಕ್ಟ್. ಇನ್ನೊಂದು ಆಬ್ಜೆಕ್ಟ್ನ ಇರ್ರೆಗ್ಯುಲಾರಿಟೀಸ್ ಜೊತೆಗೆ ಲಾಕ್ ಆಗಲಿಕ್ಕೆ ಭಾಳಷ್ಟು ಸಮಯ ಸಿಗಲ್ಲ ಆಫ್ ದಿ ಅದರ್ ಆಬ್ಜೆಕ್ಟ್. ಯಾವಾಗ, ಸ್ಲೈಡ್ ಆಗ್ತಿರುವಾಗ. ಅರ್ಥ ಆಗ್ತದನ, ಇದು ಆಬ್ಜೆಕ್ಟು ಸ್ಲೈಡ್ ಆಗ್ತಿದೆ, ಟೈಮ್ ಸಿಗಲ್ಲ, ಮುಂದಕ್ಕೆ ಹೋಗ್ತಿರ್ತಲ್ಲ ಆಬ್ಜೆಕ್ಟು, ಟೈಮ್ ಸಿಗಲ್ಲ ಇಂಟರ್ಲಾಕ್ ಆಗಲಿಕ್ಕೆ. ಆ ಸಮಯದ ಏನಪ್ಪ ಅಂದ್ರೆ ಇಂಟರ್ಲಾಕ್ ಈಸಿಯಾಗಿ ಆಗ್ಬಿಡುತ್ತೆ. ಇದ್ರದ್ದು ಇರ್ರೆಗ್ಯುಲಾರಿಟೀಸ್ ಇದ್ರದ್ದು ಎರಡು ಮ್ಯಾಚ್ ಆಗಿ ಇದ್ರ ಇಂಟರ್ಲಾಕ್ ಆಗ್ಬಿಡುತ್ತೆ. ಅದು ಮೂವ್ ಆಗ್ತಿದ್ರೆ it will not get enough time, these will not get enough time to interlock with the below surface. ಹಾಗಾಗಿ ಸ್ಲೈಡಿಂಗ್ ಫ್ರಿಕ್ಷನ್ will be ಅಥವಾ ಇಂಟರ್ಲಾಕ್ ಆಗಬೇಕು ಅಂದರೆ hence there will be less friction, there will be less friction in case of sliding, less friction in case of sliding. ಸೊ ಸ್ಲೈಡಿಂಗ್ ಇದ್ದಾಗ ಕಡಿಮೆ ಇರುತ್ತೆ, ಹಾಗಾಗಿ ಸ್ಲೈಡಿಂಗ್ ಫ್ರಿಕ್ಷನ್ ಇಸ್ ಲೆಸ್ ದ್ಯಾನ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಅಕ್ಷರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 9th one, 2 marks ಕೇಳ್ತಿರೋದ್ನೆಲ್ಲ ಥಿಯರಿ ಎಕ್ಸಾಮ್ಸ್ಗೆ. Okay. Give examples to show that
showed that friction is both a friend and a foe. ಅದು ಫ್ರೆಂಡು ಕೂಡ ಹೌದು, ಇಟ್ ಈಸ್ ಆನ್ ಎನಿಮಿ ಕೂಡ ಹೌದು. ಇಟ್ ಹ್ಯಾಸ್ ಅಡ್ವಾಂಟೇಜಸ್, ಇಟ್ ಹ್ಯಾಸ್ ಡಿಸ್ಅಡ್ವಾಂಟೇಜಸ್. ಯಾವುದೋ ಫ್ರಿಕ್ಷನ್, ಯಾಕೆ ರೀಸನ್ ಕೊಡಕ್ಕಂತ, ಅದು ಎಕ್ಸಾಂಪಲ್ಸ್ ಕೊಡ್ಬೇಕಂತ. ಏನಕ್ಕೆ? ಫ್ರಿಕ್ಷನ್ ಈಸ್ ನೆಸಸರಿ ಫಾರ್ ರೈಟಿಂಗ್. ಫ್ರಿಕ್ಷನ್ ಈಸ್, ನಮ್ಮ ಬರೆಯಲ್ಲಿ ಹೇಳ್ತೀನಿ ನೋಡಿ, ಫ್ರಿಕ್ಷನ್ ಈಸ್ ನೆಸಸರಿ ಫಾರ್ ವಾಕಿಂಗ್, writing, holding the objects, right? Holding the objects, and it is necessary for almost all actions in our daily life. Almost all actions in our daily life. ಈ ಕಡೆ ಇದೇನಿದು? It wears the soles of the shoes, it wear and tear the tires of the vehicles. ಅರ್ಥ ಆಗ್ತದನಾ? It produces heat in the moving parts of the machines. It produces heat in the moving parts of the machines, hence it is going to cause loss of the energy. ಹಾಗಾಗಿ ಇದು ಎನಿಮಿ. ಇಷ್ಟೇ ಜನರಲ್ಲ ಬರೆಯೋದು, ಮತ್ತು ಅದನ್ನೇನು ಬರೆಯೋದು ಅಲ್ವಾ, ನಿಮಗೆ ಗೊತ್ತಿರೋದೆ. 10th one, the last one and the final one. Explain why objects moving in fluids must have special shapes. Right, ಏನಕ್ಕೆ? When objects move in fluids, they have to, they will lose energy, or they will lose energy. ಏಕೆ? ಬಿಕಾಸ್ ದೇ ವಿಲ್ ಲೂಸ್ ಎನರ್ಜಿ. ಮೂವ್ ಆಗ್ತಿರ್ಬೇಕಾದ್ರೆ ಎನರ್ಜಿನ ಲಾಸ್ ಮಾಡ್ಕೊಳ್ತವೆ. ದೇ ವಿಲ್ ಲೂಸ್ ಎನರ್ಜಿ ಇನ್ ಆರ್ಡರ್ ಟು ಓವರ್ಕಮ್ ದಿ ಡ್ರ್ಯಾಗ್ ಆಫ್ ದಿ ಫ್ಲೂಯಿಡ್ಸ್ ಆರ್ ದಿ ಫ್ರಿಕ್ಷನ್ ಆಫ್ ದಿ ಫ್ಲೂಯಿಡ್ಸ್. ಅವುಗಳ ಫ್ರಿಕ್ಷನನ್ನು ಓವರ್ಕಮ್ ಮಾಡಲಿಕ್ಕೆ, ಅದನ್ನು ದಾಟಿ ಹೋಗ್ಬೇಕಂದ್ರೆ ಎನರ್ಜಿ ಲಾಸ್ ಆಗುತ್ತೆ. ದೇ ವಿಲ್ ಲೂಸ್ ಎನರ್ಜಿ. So here we need to minimize the drag or friction. Drag or friction anna drag or friction experienced by the object. So here we need to minimize the drag or friction, which can be done by giving the objects special shapes ಅನ್ನು ಕೊಟ್ಟರಪ್ಪ ಅಂದರೆ, ಸ್ಪೆಷಲ್ ಶೇಪ್ಸ್. ಅರ್ಥ ಆಗ್ತದನಾ? ಆ ಫ್ರಿಕ್ಷನ್ನ ಕಡಿಮೆ ಮಾಡಬೇಕಂದ್ರೆ ಆಬ್ಜೆಕ್ಟ್ಸ್ಗಳಿಗೆ ಸ್ಪೆಷಲ್ ಶೇಪ್ಸ್ ಕೊಡಬೇಕು. ಬಿಕಾಸ್ ದಟ್ ಡ್ರ್ಯಾಗ್ ಡಿಪೆಂಡ್ಸ್, ಅದು ಬರಿಬೋದು. ಬಿಕಾಸ್ ದ ಡ್ರ್ಯಾಗ್ ಆರ್ ದ ಫ್ರಿಕ್ಷನ್ ಆಫ್ ದಿ ಫ್ಲೂಯಿಡ್ಸ್ ಡಿಪೆಂಡ್ಸ್ ಆನ್ ದ ಶೇಪ್ ಆಫ್ ದಿ ಆಬ್ಜೆಕ್ಟ್ಸ್. ಹೌದಾ? ಹಾಗಾಗಿ as well as speed of the object, as well as nature of the fluid. We can't touch the two others, but we can touch the shape of the object. ಸ್ಪೀಡ್ ಕೂಡ ಟಚ್ ಮಾಡ್ಬೋದು, ಸ್ಪೀಡನ್ನು ಆಲ್ಟರ್ ಮಾಡ್ಬೋದು. ಈಗ ಅದು ರೋಡಲ್ಲಿ ಹೋಗ್ತಿರ್ತೀಯಪ್ಪ ಗಾಡಿಯಲ್ಲಿ, ಏರ್ ನಿಮಗೆ ಫೋರ್ಸ್ ಆಗ್ತುತ್ತೆ, ಫ್ರಿಕ್ಷನ್ ಉಂಟು ಮಾಡುತ್ತೆ. ನನಗೆ ಫ್ರಿಕ್ಷನ್ ಭಾಳ ಆಗಬಾರ್ದು ಅಂದರೆ ಮಾಡಬೇಕು, ಸ್ಲೋ ಹೋಗಬೇಕು. ಬಟ್ ನಿನ್ನ ಊರನ್ನು ನೀನು ಬೇಗ ಮುಟ್ಬೇಕಲ್ಲ, ವಿ ಹ್ಯಾವ್ ಟು ರೀಚ್ ಯುವರ್ ಪ್ಲೇಸ್ ಅಟ್ ವೆರಿ ಇನ್ಸ್ಟೆಂಟ್, ಇನ್ ಗುಡ್ ಟೈಮ್, ಇನ್ ಲೆಸ್ ಟೈಮ್. ಭಾಳ ಬೇಗ ಮುಟ್ಬೇಕಂತ ಆಸೆ ಇರುತ್ತೆ ನಿಮಗೆ, ಏನು ಮಾಡೋಕ್ಕಾಗುತ್ತೆ? ಸ್ಪೀಡ್ ಹೋಗಲೇಬೇಕು ನೀವು. ಹಾಗಾಗಿ ಸ್ಪೀಡ್ ಮತ್ತು ನೇಚರ್ ಆಫ್ ದಿ ಫ್ಲೂಯಿಡನ್ನು ಇಲ್ಲಿ ಚೇಂಜ್ ಮಾಡೋದು ನೆಸಸರಿ ಇಲ್ಲ ಅನಿಸುತ್ತೆ. ನೆಸಸರಿ ಆಗಲ್ಲ, ಕೆಲಸರಿ ಆಗಲ್ಲ, ನೆಸಸಿಟಿನ ಇಲ್ಲ. ವಿ ಕ್ಯಾನ್ ಟಚ್ ದಿ ಶೇಪ್ ಆಫ್ ದಿ ಆಬ್ಜೆಕ್ಟ್. ಅಂದರೆ ಶೇಪ್ ಆಫ್ ದಿ ಆಬ್ಜೆಕ್ಟನ್ನು ಚೇಂಜ್ ಮಾಡಿದ್ರಪ್ಪ ಅಂದರೆ ಫ್ರಿಕ್ಷನ್ ಕಡಿಮೆ ಆಗುತ್ತೆ, ಆ ಡ್ರ್ಯಾಗ್ ಕಡಿಮೆ ಆಗುತ್ತೆ. ಹಾಗಾಗಿ ಹಿಯರ್ ದಿ ಆಬ್ಜೆಕ್ಟ್ಸ್ ವಿಲ್ ಬಿ ಗಿವಿಂಗ್ ದಿ ಸ್ಪೆಷಲ್ ಶೇಪ್ಸ್ ಬಿಕಾಸ್ ಟು ಮಿನಿಮೈಸ್ ದಿ ಡ್ರ್ಯಾಗ್ ಆರ್ ದಿ ಫ್ರಿಕ್ಷನ್ ಆಫ್ ದಿ ಫ್ಲೂಯಿಡ್ಸ್. ಸಿಂಪಲ್ ಒಂದು ಮಾರ್ಕ್ಸ್ ಕಂಡ್ರೆ ಹಂಗೆ ಬರಿಬೋದು. ವೈ? ಬಿಕಾಸ್ ಟು ಮಿನಿಮೈಸ್ ದಿ ಡ್ರ್ಯಾಗ್ ಆರ್ ಫ್ರಿಕ್ಷನ್ ಆಫ್ ದಿ ಫ್ಲೂಯಿಡ್ಸ್. ಹೆನ್ಸ್ ದ ಲಾಸ್ ಆಫ್ ಎನರ್ಜಿ ವಿಲ್ ಬಿ ಲೆಸ್. 1 ಮಾರ್ಕ್ಸಿಗೆ 2 ಮಾರ್ಕ್ಸ್ ಆದ್ರೆ ಹಿಂಗೆಲ್ಲ ಬರಿಬೇಕು. ಆಸ್ ಯಾಕೆ? ಆಸ್ ದಿ ಫ್ರಿಕ್ಷನ್ ಆರ್ ಡ್ರ್ಯಾಗ್, as the friction or drag depends on what? Shape of the object. ಹಾಗಾಗಿ ಶೇಪ್ ಆಫ್ ದಿ ಆಬ್ಜೆಕ್ಟನ್ನು ಸ್ಪೆಷಲ್ ಶೇಪ್ ಕೊಟ್ಟರೆ ಅಥವಾ ಪೆಕ್ಯುಲಿಯರ್ ಶೇಪ್ ಕೊಟ್ಟರೆ, ಎಂಥ ಶೇಪ್ಸ್ ಕೊಡಬೇಕು? ವಿಚ್ ಕ್ಯಾನ್ ಮೇಕ್ ದಿ ಫ್ರಿಕ್ಷನ್ ಲೆಸ್ ಆರ್ ವಿಚ್ ಕ್ಯಾನ್ ಮೇಕ್ ದ ಆಬ್ಜೆಕ್ಟ್ಸ್ ಟು ಎಕ್ಸ್ಪೀರಿಯನ್ಸ್ ಲೆಸ್ ಫ್ರಿಕ್ಷನ್ ಸಚ್ ದಟ್ ದೇ ವಿಲ್ ಲೂಸ್ ಲೆಸ್ ಅಮೌಂಟ್ ಆಫ್ ಎನರ್ಜಿ. ಎಲ್ಲ ಬರಿಬೋದು ನೀವು. Depends on the shape of objects. So that's it, children.
ಇವೆಲ್ಲ theory questions. Your 8th syllabus, physics syllabus especially, is just about theory. They don't, they haven't have enough thing about numericals or problem side or formulas side, right? So in 9th you will learn more regarding the formula, the problems like that, right? So was the video enjoy and thank you. But in the last of the chapter, they have given some extended activities which you need to do in your home as you have enough time. ಮನೇಲಿ ಸಾಕಷ್ಟು ಟೈಮ್ ಇದೆ ನಿಮಗೆ, ಅಲ್ಲಿರ್ತಕ್ಕಂಥ ಆ್ಯಕ್ಟಿವಿಟೀಸನ್ನು ಮಾಡಿ. ಸೊ ಮಾಡಿ ಖುಷಿ ಪಡಿ. ವೆನ್ ಯು ಆರ್ ಡೂಯಿಂಗ್ ದೋಸ್ ಆ್ಯಕ್ಟಿವಿಟೀಸ್ ನೋ ಯು ವಿಲ್ ಲರ್ನ್ ಮೋರ್ ವೆನ್ ಯು ಡೂ ಪ್ರಾಕ್ಟಿಕಲ್ಸ್, ರೈಟ್? ಅಲ್ಲಿರ್ತಕ್ಕಂಥ 4 ಇದ್ದಾವೆ, ಅವ್ನು ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಇಫ್ ಪಾಸಿಬಲ್ ಯು ಹ್ಯಾವ್ ಟು ಡೂ ದೆಮ್. ಇಫ್ ಪಾಸಿಬಲ್ ಜಸ್ಟ್ ಡೂ ದೆಮ್. ಇಫ್ ನಾಟ್ leave them, but just understand them. So in the next video we are going to the next chapter, that is sound. Our next chapter is chapter 13, sound. Chapter 1-3 sound, right? Until then, bye bye, take care.